ಬಂಧುಗಳೇ ನಮಸ್ತೆ. ಈ ದಿನ ಅರೆತೋಳಿನ ಫಾರ್ಮಲ್ಲಿ ಹಸಿಗಾಲುವೆಗಳನ್ನು ಸೋಸ್ತಕ್ಕಂಥದ್ದು ಮತ್ತು ತೋಟಕ್ಕೆ ಕಳೆನಾಶಕವನ್ನು ಹೊಡಿತಕ್ಕಂಥ ಕೆಲಸ ಇದ್ದಿದ್ದರಿಂದ ಬೆಳಿಗ್ಗೆನೆ ಅರೆತೋಳು ಕಡೆ ಹೊರಟೆ. ತೋಟಕ್ಕೆ ನಾನು ಹೋಗಿ ತಲುಪುವಷ್ಟರಲ್ಲಿ ಅಲ್ಲೇ ಗೋವಿಂದಣ್ಣ ಒಂದೆರಡು ಕಳೆವನ್ನು ಸೋಸಿ ಕೂತಿದ್ರು. ಅವರು ಆಲ್ರೆಡಿ ಬೆಳಿಗ್ಗೆನೆ ಬಂದಿದ್ದರಿಂದ ಅವರ ಕೆಲಸವನ್ನು ಅವರಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮಳೆಗಾಲ ಆಗಿರೋ ಕಾರಣ ಚಾನಲ್ ನೀರು ತೋಟದೊಳಗೆ ನುಗ್ಗಬಾರ್ದು ಅಂತ ಹೇಳ್ಬಿಟ್ಟು ಸುತ್ತ ಈ ರೀತಿ ಟ್ರಂಚನ್ನ ಸೋಸ್ತಿದೀವಿ. ಆಲ್ರೆಡಿ ತಿಂಡಿ ತಿಂತಕ್ಕಂಥ ಸಮಯ ಆಗಿದ್ದರಿಂದ ಮನೆಯಿಂದ ತಂದಂಥ ತಿಂಡಿಯನ್ನ ಇಬ್ರು ಸವಿದು ತಮ್ಮ ತಮ್ಮ ಕೆಲಸಗಳಲ್ಲಿ ಮತ್ತೆ ಕಾರ್ಯನಿರತರಾದ್ವಿ. ಗೋವಿಂದಣ್ಣ ಯಥಾಸ್ಥಿತಿ ಕಾಲೇವನ್ನ ಸೋಸೋದ್ರಲ್ಲಿ ನಿರತರಾದರೆ ನನ್ನ ಕೆಲಸ ಇದ್ದಿದ್ದು ಕಳೆನಾಶಕವನ್ನು ಹೊಡಿತಕ್ಕಂಥದ್ದು. ಎಲ್ಲರೂ ಹೇಳ್ತಾರೆ ಬಟ್ ಕಳೆನಾಶಕ ಹೊಡಿತಕ್ಕಂಥದ್ದು ಕೆಟ್ಟ ಪರಿಣಾಮ ಬರುತ್ತೆ ಅಂತ. ಬಟ್ ನಿಜಾನೇ. ಆದರೆ ಮಳೆಗಾಲದಲ್ಲಿ ಮಲ್ಚಿಂಗ್ ಮಾಡಿಸೋದ್ರಿಂದ ತೇವಾಂಶ ಹೆಚ್ಚಾಗುತ್ತೆ. ಹಾಗಾಗಿ ನಾನು ಆಗಸ್ಟ್ ತಿಂಗಳಲ್ಲಿ ಒಂದ್ಸತಿ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದ್ಸತಿ ಅಡಿಕೆ ಕೊಯ್ಲಿದ್ದ ಕಾರಣ ನಾನು ಈ ಕಳೆನಾಶಕವನ್ನು ಸ್ಪ್ರೇ ಮಾಡ್ತೀನಿ. ನಾನು ಕಳೆನಾಶಕವನ್ನು ಹೊಡೆಯೋದು ಮುಗಿಸೋದ್ರೊಳಗೆ ಗೋವಿಂದಣ್ಣ ತನ್ನ ಎಲ್ಲ ಕಳೆಯನ್ನು ತೆಗೆದು ಮುಗಿಸಿದ್ದ. ಹಾಗಾಗಿ ಕೊನೆಗೆ ಔಟ್ಲೆಟ್ಗಳನ್ನೆಲ್ಲ ಓಪನ್ ಮಾಡಿಬಿಟ್ಟು ಎಲ್ಲ ಕೆಲಸವನ್ನು ಮುಗಿಸಿದ ನಂತರ ಮತ್ತೆ ಯಥಾಸ್ಥಿತಿ ನಮ್ಮ ಮನೆ ಕಡೆಗೆ ನಮ್ಮ ಪಯಣವನ್ನು ಆರಂಭಿಸಿದ್ವಿ. ಇದಾಗಿತ್ತು ಈ ದಿನದ ವಿಡಿಯೋ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಂಧುಗಳೇ. ಧನ್ಯವಾದಗಳು.